ಸುದೀರ್ಘ ಇತಿಹಾಸ ಹೊಂದಿರುವ ಸಾಂಪ್ರದಾಯಿಕ ಔಷಧೀಯ ಸಸ್ಯ ಬನ್ನಿಮರ. ಶಿವನಿಗೆ ತುಂಬಾನೇ ಇಷ್ಟವಿರುವ ಈ ವೃಕ್ಷ ಹಿಂದೂಗಳಿಗೆ ಪವಿತ್ರ ಮತ್ತು ಪೂಜ್ಯನೀಯ. ಹವನ ಮಾಡುವಾಗ ಕೂಡ ಈ ವೃಕ್ಷದ ಕಟ್ಟಿಗೆ ಬಳಸಲಾಗುತ್ತೆ. ಮಹಾಭಾರತ ಕಾಲದಲ್ಲಿ ಪಾಂಡವರು ಅಜ್ಞಾತವಾಸಕ್ಕೆ ಹೋಗುವ ಮುನ್ನ ತಮ್ಮ ಆಯುಧಗಳನ್ನು ಈ ವೃಕ್ಷದ ಮೇಲೆ ಇಟ್ಟಿದ್ದರೆಂಬ ಸಂಗತಿ ಈ ಮರಕ್ಕೆ ಇನ್ನೂ ವಿಶೇಷ ಪಾವಿತ್ರ್ಯತೆ ತಂದುಕೊಟ್ಟಿದೆ. ಆದರೆ ಬನ್ನಿ ಮರವನ್ನು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಇದು ರೆಡ್ ಲಿಸ್ಟ್ ಆಫ್ ಥ್ರಿಟನ್ಡ್ ಸ್ಪೀಸೀಸ್ನಲ್ಲಿ ಸೇರಿಸಿದೆ. ಅಂದರೆ ಈ ಪವಿತ್ರ ವೃಕ್ಷ ಅಳಿವಿನಂಚಿನಲ್ಲಿದೆ. ವಿಜಯದಶಮಿಯಂದು ನಾವು ಬನ್ನಿ ಮರಕ್ಕೆ ವಿಶೇಷ ಪೂಜೆಯನ್ನು ಮಾಡ್ತೀವಿ. ಧಾರ್ಮಿಕವಾಗಿ ಪ್ರಾಮುಖ್ಯತೆ ಪಡೆದಿರುವ ಈ ಮರ ಬಹಳಷ್ಟು ಔಷಧೀಯ ಗುಣಗಳನ್ನು ಕೂಡ ಹೊಂದಿದೆ. ಸಂಸ್ಕೃತದಲ್ಲಿ ಶಮಿ ವೃಕ್ಷ, ಸೋಮಸರ ಅಂತ ಕರೀತಾರೆ. ಬನ್ನಿ ಮರವನ್ನು ರಸ್ಟಿ ಅಕೇಶಿಯಾ ಅಂತ ಕೂಡ ಕರೀತಾರೆ. ಬನ್ನಿ ಮರ ಸುಖ ಸಂತೋಷದಿಂದ ಆರೋಗ್ಯಯುತ ಜೀವನ ಬದುಕಲು ಸಹಾಯ ಮಾಡ್ತಕ್ಕಂಥ ವೃಕ್ಷ. ಈ ವೃಕ್ಷದ ಎಲೆ, ತೊಗಟೆ, ಕಾಯಿ ಈ ಭಾಗಗಳನ್ನು ಔಷಧಿಯಾಗಿ ಬಳಸಲಾಗುತ್ತೆ. ತೊಗಟೆಯ ಚೂರ್ಣ ಮಾಡಿ ದಿನಕ್ಕೆ 2 ರಿಂದ 3 ಸಲ ಅರ್ಧದಿಂದ 1 ಚಮಚದಷ್ಟು ಮಜ್ಜಿಗೆಯಲ್ಲಿ ಸೇರಿಸಿ ಕುಡಿದ್ರೆ ಭೇದಿ ಕಡಿಮೆ ಆಗುತ್ತೆ. ಆಮೇಲೆ ಎಲೆಗಳನ್ನು ಕುದಿಸಿ ಕಷಾಯ ಮಾಡಿ ಕುಡಿಯುತ್ತಾ ಬಂದ್ರೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಕಡಿಮೆ ಆಗುತ್ತೆ. ಎಲೆಗಳ ರಸ ಹುಣ್ಣು ಗಾಯಗಳ ಮೇಲೆ ಹಚ್ಚಿದ್ರೆ ಗಾಯ ಬೇಗ ವಾಸಿಯಾಗುತ್ತೆ. ಚರ್ಮದ ಸಮಸ್ಯೆಗಳಿದ್ರೆ ತುರಿಕೆ ಕಡಿಮೆ ಮಾಡಿ ಚರ್ಮದ ಸಮಸ್ಯೆ ನಿವಾರಣೆಯಾಗುವಲ್ಲಿ ಸಹಾಯ ಮಾಡುತ್ತೆ. ಇದನ್ನ ಮೇಲೆ ಲೇಪನ ಕೂಡ ಮಾಡಬಹುದು ಅಥವಾ ಔಷಧಿ ರೂಪದಲ್ಲಿ ಕಷಾಯ ಮಾಡಿ ಕೂಡ ನಾವು ಇದನ್ನ ಕುಡಿಬಹುದು. ಇನ್ನು ಪೈಲ್ಸ್ ಇದ್ದಾಗ ಇದರ ತೊಗಟೆಯ ಚೂರ್ಣ ಮತ್ತು ಮಾವಿನ ಬೀಜ ಟೀಪಿ ಅಂತ ಏನ್ ಹೇಳ್ತೀವಲ್ಲ ಅದನ್ನ ಒಣಗಿಸಿ ಏನ್ ಮಾಡ್ಬೇಕು, ಅದರ ಒಳಗಿನ ಕಾಯಿಯ ಚೂರ್ಣ 2 ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಮಿಕ್ಸ್ ಮಾಡ್ಕೊಂಡಿರ್ತಕ್ಕಂಥದ್ದನ್ನ 1 ಗ್ರಾಂನಿಂದ 2 ಗ್ರಾಂನಷ್ಟು ಬೆಣ್ಣೆಯಲ್ಲಿ ಕಲಸಿ ದಿನಕ್ಕೆ 2 ಸಲ ನಾವು ತಿನ್ನುತ್ತಾ ಬಂದ್ರೆ ಪೈಲ್ಸ್ ಗುಣವಾಗುತ್ತೆ. ಹೀಗೆ ಬನ್ನಿಮರ ಭೇದಿ, ರಕ್ತಸ್ರಾವ, ಕೆಮ್ಮು, ಬ್ರಾಂಕೈಟಿಸ್, ಹುಣ್ಣುಗಳು, ಗಾಯಗಳು, ಚರ್ಮದ ರೋಗಗಳು, ದಂತಕ್ಷಯ, ಆಗಾಗ್ಗೆ ಜ್ವರ ಬರುತ್ತಿದ್ರೆ ಈ ಎಲ್ಲಾ ಸಮಸ್ಯೆಗಳಲ್ಲಿ ಲಾಭ ಕೊಡುತ್ತೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.